ಮೂರನೇ ದಿನ ಭಾನುವಾರ ನಾವು ನಮ್ಮ ಭೂತಪ್ಪಂಗೆ ಸೇವೆನ ಮಾಡ್ತೀವಿ. ಬೆಳಿಗ್ಗೆನ ಜಾವ 1 ಗಂಟೆಗೆ ಭೂತಪ್ಪನ ಗುಡಿ ಹತ್ರ ಹೋಗಿ ಅಲ್ಲಿ ಅವರು ಎಷ್ಟು ಮರಿಗಳನ್ನ ಅಂದ್ಕೊಂಡಿರ್ತಾರೆ ಅಷ್ಟು ಮರಿಗಳನ್ನ ದೇವ್ರಿಗೆ ಅರ್ಪಣೆ ಮಾಡಿ ನಾವು ಪೂಜೆ ಮಾಡಿಕೊಂಡು ಮತ್ತೆ ಚೌಟ್ರಿ ಹತ್ರ ಬರ್ತೀವಿ. ಈ ಭೂತಪ್ಪ ಬಂದು ಮುದ್ದು ರಂಗಯ್ಯ ವಂಶಸ್ಥರಿಗೆ ಸೇರಿರೋದು, ಅಂದರೆ ನಮ್ಮ ವಂಶಸ್ಥರಿಗೆ ಸೇರಿರೋದ್ರಿಂದ ನಾವುಗಳೇ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಇದು ಬಂದು ಶ್ರೀರಾಮ್ಪುರದಲ್ಲಿದೆ. ನೈಟ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಚೌಟ್ರಿಲಿ ಮಲ್ಕೊಂಡು ಮಾಘ ಮಾಸ ಆಗಿದ್ರಿಂದ ಬೆಳಗ್ಗೆ ಬೇಗ ಎದ್ದು ಮಾಘ ಮಾಸ ಸ್ನಾನ ಮಾಡೋಣ ಅಂತ ಕೋತಿ ವಜ್ರ ಅನ್ನೋ ಪ್ಲೇಸ್ ಇದೆ ಅಲ್ಲೇ ನಿಯರ್ ಬೈಯಲ್ಲಿ. ಸೊ ಆ ಪ್ಲೇಸ್ಗೆ ಹೋದ್ವಿ. ಚಳಿ ಇದ್ದಿದ್ದರಿಂದ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀವಿ ಇಳಿಯೋದೋ ಏನು ಅಂತ. ಅಂತೂ ಇಂತೂ ಮನ್ಸು ಮಾಡಿ ಇಳಿದು 3 ಸಲ ಮುಳುಗಿ ಸ್ನಾನ ಮಾಡಿಕೊಂಡು ಅಲ್ಲೇ ಈಶ್ವರನ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇಲ್ಲಿ ತುಂಬ ಕೋತಿಗಳಿದೆ, ಅದಕ್ಕೋಸ್ಕರ ಕೋತಿ ವಜ್ರ ಅಂತ ಅಂತಾರೆ ಅನಿಸುತ್ತೆ, ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲರೂ ಸ್ನಾನ ಎಲ್ಲ ಮುಗಿಸಿ ಮತ್ತೆ ಚೌಟ್ರಿ ಕಡೆ ಹೊರಟ್ವಿ. ಅಷ್ಟೊತ್ತಿಗಾಗಲೇ ನಾವೇನು ಬೆಳಗಿನ ಜಾವ ಭೂತಪ್ಪಂಗೆ ಕುರಿಗಳನ್ನ ಅರ್ಪಣೆ ಮಾಡ್ಕೊಂಡು ಬಂದಿದ್ವಿ ಅದನ್ನು ಮಟನ್ ಎಲ್ಲ ಕಟ್ ಮಾಡಿಕೊಂಡು ತೊಗೊಂಬಂದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಭಟ್ರಿಗೆ ಕೊಟ್ಟಿದ್ರು. ಸೊ ನಮ್ಗಳಿಗೂ ಹೊಟ್ಟೆ ಹಸ್ತಿದ್ರಿಂದ ಆಲ್ರೆಡಿ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಎಲ್ಲ ರೆಡಿ ಇತ್ತು. ನಾವು ತಿಂಡಿಗೆ ಅಂತ ಕುತ್ಕೊಂಡ್ವಿ. ಸೊ ನೋಡಿ ಇಲ್ಲಿ ಮಟನ್ ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ನಮ್ಮದು ಫ್ಯಾಷನ್ ಶೋ ಇತ್ತು. ಅಂದರೆ ಎಲ್ಲರೂ ಒಂದೇ ಥರ ಸೀರೆ ಉಟ್ಕೊಂಡಿದ್ವಿ ಅಂತ ಅತ್ತೆಂದಿರು, ಸೊಸೆಂದಿರು ಹಾಗೆ ಮಗಳು ಎಲ್ಲರೂ ಸೇರಿಕೊಂಡು ಒಂದು ಫ್ಯಾಷನ್ ಶೋನ ಮಾಡಿಕೊಂಡು ವಿಡಿಯೋನ ತೊಗೊಂಡ್ವಿ. ಅಷ್ಟರೊಳಗಾಗಲೇ ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತಾ ಇತ್ತು. ಬಂದವ್ರಿಗೆಲ್ಲ ಫಸ್ಟ್ ಕಬಾಬ್ ಕೊಡೋದಕ್ಕೆ ಅಂತ ಭಟ್ರು ಇಲ್ಲಿ ಕಬಾಬ್ ಹಾಕ್ತಾ ಇದ್ದಾರೆ. ಮಿಕ್ಕಿದ ಐಟಮ್ಸ್ ಎಲ್ಲ ರೆಡಿಯಾಗಿತ್ತು. ಏನು ಭೂತಪ್ಪಂಗೆ ನೈವೇದ್ಯಕ್ಕೆ ತೊಗೊಂಡು ಹೋಗ್ಬೇಕಿತ್ತು ಆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಮಟನ್ ಸಾಂಬಾರ್, ಮುದ್ದೆ, ಗೀ ರೈಸ್, ಇನ್ನೂ ಏನೇನೋ ಮಾಡಿದರು. ಸೊ ಅದೆಲ್ಲ ತೊಗೊಂಡು ನಾವು ಭೂತಪ್ಪನ ಹತ್ರ ಹೊರಟ್ವಿ. ಭೂತಪ್ಪನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಎಲ್ಲ ಥರ ಅಡುಗೆ ಏನೇನು ಮಾಡಿರ್ತೀವಿ ಅದನ್ನು ಭೂತಪ್ಪಂಗೆ ನೈವೇದ್ಯ ಕೊಡ್ತೀವಿ. ಈ ಭೂತಪ್ಪ ಬಂದ್ಬಿಟ್ಟು ನಮ್ಮ ವಂಶದಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಮಾತ್ರ ನಾವೇ ಓನಾಗಿ ಎಲ್ಲರೂ ಫಂಡಿಂಗ್ ಮಾಡಿ ದೇವಸ್ಥಾನ ಕಟ್ಟಿಸಿ ಈ ಭೂತಪ್ಪನ ನಾವು ನಡ್ಕೊತೀವಿ. ಸೊ ಅಲ್ಲಿ ಪೂಜೆ ಆಯಿತು, ಪೂಜಾರಿ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟರು. ಇದಾದಮೇಲೆ ಏನೇನು ಪ್ರಸಾದ ನಾವು ನೈವೇದ್ಯ ಇಟ್ಟಿರ್ತೀವಿ ಆ ಪ್ರಸಾದನ ಎಲ್ಲರಿಗೂ ಹಂಚಿ ಅಲ್ಲೇ ದಾಸಪ್ರು ಇರ್ತಾರೆ, ದಾಸಪ್ರಿಗೆ ನೈವೇದ್ಯ ಮಾಡಿ ಮತ್ತೆ ಚೌಟ್ರಿ ಹತ್ರ ಹೋಗ್ತೀವಿ. ಚೌಟ್ರಿ ಹತ್ರ ಬಂದ ಮೇಲೆ ಮತ್ತೆ ದಾಸಪ್ರಿಗೆ ಏನೇನು ಅಡುಗೆ ಮಾಡಿರ್ತೀವಿ ಆ ಅಡುಗೆನೆಲ್ಲ ಬಡಿಸಿ ನೈವೇದ್ಯ ಕೊಡ್ತೀವಿ. ಯಾಕೆಂದರೆ ಅಲ್ಲಿ ಪ್ರಸಾದ ಅಂತ ಕೊಟ್ಟಿರ್ತೀವಿ, ಇಲ್ಲಿ ದಾಸಪ್ರಿಗೇ ನೈವೇದ್ಯ ಮಾಡ್ತೀವಿ. ಸೊ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಸೊ ಮನೆಯವರೆಲ್ಲ ಅವ್ರ ಆಶೀರ್ವಾದ ತಗೊಂಡು ಅವ್ರಿಗೆ ನೈವೇದ್ಯ ಕೊಟ್ಟು ಸೊ ಬಂದಿರೋರಿಗೆ ಊಟಕ್ಕೆ ರೆಡಿ ಮಾಡ್ತೀವಿ. ಸೊ ಇಲ್ಲಂತೂ ತುಂಬ ಮಜಾ ಇರುತ್ತೆ. ಎಲ್ಲ ಥರ ನಾನ್ ವೆಜ್ ಐಟಮ್ಸ್, ಚಿಕನ್, ಮಟನ್, ಬೋಟಿ, ಅದು ತಲೆಕಾಲು, ಸೊ ಪ್ರತಿಯೊಂದು ಮಾಡ್ತೀವಿ. ಎಲ್ಲ ಭಟ್ರು ಚೆನ್ನಾಗಿ ಮಾಡಿದರು, ಚೆನ್ನಾಗೇ ತಿಂದ್ವಿ.
ಬಂದವ್ರದ್ದೆಲ್ಲ ಊಟ ಆದಮೇಲೆ ನಾವೂ ಊಟ ಮುಗಿಸ್ಕೊಂಡು ಅಷ್ಟೊತ್ತಿಗಾಗಲೇ ನೈಟ್ ಆಗಿತ್ತು. ಸೊ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿದ್ದರಿಂದ ನಾವು ಹೊರಟ್ವಿ. ಸೊ ಈ 3 ಡೇಸ್ ಅಂತೂ ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಿಲ್ಲ. ಸೊ ಈ ಥರ ನಾವು 3 ದಿನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸೇವೆನ ಮಾಡ್ತೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.